ಇನ್ನೊಂದು ಇದು ಕೂಡ ಸ್ಪಷ್ಟ ಅಂಕಿ ಅಂಶಗಳನ್ನು ತೋರಿಸ್ತಾ ಇದ್ದೀವಿ. ಮಾಹಿತಿ ಇದು ಕೂಡ ರಿಯಲ್ ನಂಬರ್ಸ್. SC ಸಮುದಾಯ 2011ರಲ್ಲಿ ಏನು ಆಗ ಕರ್ನಾಟಕದ ಜನಸಂಖ್ಯೆ 6.1 ಕೋಟಿ ಇತ್ತು. ಅದರಲ್ಲಿ 1,04,74,000 ಜನಸಂಖ್ಯೆ SC ಸಮುದಾಯದ ಜನಸಂಖ್ಯೆ. ಇದು ಕೂಡ ಭಾರತ ಸರ್ಕಾರ ಕೊಟ್ಟಿರ್ತಕ್ಕಂಥ ಅಧಿಕೃತ ಮಾಹಿತಿ. ಸೊ ಈಗಲೂ ಕೂಡ 2015ರಲ್ಲಿ ಕರ್ನಾಟಕ ಸರ್ಕಾರ ಕೊಟ್ಟಿರ್ತಕ್ಕಂಥ ಅಧಿಕೃತ ಮಾಹಿತಿ ಏನಪ್ಪ ಅಂದರೆ SC ಸಮುದಾಯದ ಜನಸಂಖ್ಯೆ 101 ಜಾತಿ ಸೇರಿದಂತೆ 1,09,29,000 ಅಂದರೆ ಸ್ಲೈಟ್ಲಿ ಒಂದು 4 ಲಕ್ಷ ಜನಸಂಖ್ಯೆ ಜಾಸ್ತಿ ಆಗಿದೆ. 4 ಲಕ್ಷ ಜನಸಂಖ್ಯೆ ಜಾಸ್ತಿ ಆಗಿದೆ 4 ವರ್ಷದಲ್ಲಿ. SC ಸಮುದಾಯದ ಜನಸಂಖ್ಯೆ 4 ಲಕ್ಷ ಮಾತ್ರ ಜಾಸ್ತಿ ಆಗಿದೆ. ಅನ್ನುವಷ್ಟು ಈಗೇನು SC ಸಮುದಾಯ ಜಾಸ್ತಿ ಮಾಡಲಾಗಿದೆ ಅಂತ ಏನು ಚರ್ಚೆ ಆಗ್ತಾ ಇದೆ, ಅಷ್ಟು ಪ್ರಮಾಣದಲ್ಲಿ ಜಾಸ್ತಿ ಆಗಿಲ್ಲ. 17% ಇತ್ತು, 18% ಆಗಿದೆ ಕರ್ನಾಟಕದಲ್ಲಿ. 4 ವರ್ಷದಲ್ಲಿ 1% ಜಾಸ್ತಿ ಆಗಿ ದೊಡ್ಡ ವಿಚಾರ ಏನಲ್ಲ. ಸಹಜವಾಗಿ 10 ವರ್ಷದಲ್ಲಿ ಪ್ರತಿಯೊಂದು ರಾಜ್ಯಗಳ ಅಥವಾ ದೇಶದ ಜನಸಂಖ್ಯೆಯನ್ನು ಗಮನಿಸಿದಾಗ 10% ಸ್ಲೈಟಿ ಚೇಂಜಸ್ ಆಗಿರುತ್ತೆ. ಈ ಒಂದು 4 ವರ್ಷದಲ್ಲಿ 1% ಜಾಸ್ತಿ ಆಗಿದೆ, ಅದು ದೊಡ್ಡ ಚರ್ಚಾ ವಸ್ತುನೇ ಅಲ್ಲ. ಇದು ಅಧಿಕೃತ ಮಾಹಿತಿ, ಅಧಿಕೃತ ಅಂಕಿಅಂಶಗಳ ನಂಬರ್ಸ್. ಇದು SC ಸಮುದಾಯದ ನಂಬರ್ಸ್ ಏನಿದೆ ಇದು ಕೂಡ ಕೇಂದ್ರ ಸರ್ಕಾರ 2011ರಲ್ಲಿ ಏನು ಪಬ್ಲಿಷ್ ಮಾಡಿತ್ತು. 1,04,74,000 ಜನಸಂಖ್ಯೆ ಇತ್ತು ಕರ್ನಾಟಕದಲ್ಲಿ SC ಸಮುದಾಯದ್ದು. ಈಗ 2015ರ ಮಾಹಿತಿ ಪ್ರಕಾರ ಗಮನಿಸೋದಾದರೆ 1,09,29,000. ಸೊ 1% ಮಾತ್ರ ಜಾಸ್ತಿ ಆಗಿದೆ. ಅದು ಬಿಟ್ಟರೆ ತುಂಬ ದೊಡ್ಡ ಮಟ್ಟದ ದಲಿತ ಸಮುದಾಯ ದೊಡ್ಡ ಮಟ್ಟ ತೋರಿಸಲಾಗಿದೆ ಅನ್ನೋ ಒಂದು ಆರೋಪ ಏನಿತ್ತು, ಅದು ಕೂಡ ಸುಳ್ಳು. ಸೊ ಇದು ರಿಯಲ್ ನಂಬರ್ಸ್.